ಹಗರಣದಲ್ಲಿ ಜೈಲು ಪಾಲಾಗಿದ್ದಾರೆ ನಾಗೇಂದ್ರ. ಮಾಜಿ ಸಚಿವ ನಾಗೇಂದ್ರಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ. ಎರಡನೇ ಬಾರಿಗೆ ಜೈಲು ಪಾಲಾಗ್ತಾ ಇರೋದು ಮಾಜಿ ಸಚಿವ ನಾಗೇಂದ್ರ. ಬೇಲೆಕೆರೆ ಕೇಸ್ನಲ್ಲೂ ಜೈಲಿಗೆ ಹೋಗಿ ಬಂದಿದ್ರು ನಾಗೇಂದ್ರ. ವಾಲ್ಮೀಕಿ ಹಗರಣದಲ್ಲೂ ಈಗ ನಾಗೇಂದ್ರ ಜೈಲು ಪಾಲಾಗಿದ್ದಾರೆ. ಆಗಸ್ಟ್ 3ರವರೆಗೂ ನಾಗೇಂದ್ರಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ. 11 ದಿನ ಇಡಿ ವಶದಲ್ಲೇ ನಾಗೇಂದ್ರ ಇದ್ರು. ಈಗ ನಾಗೇಂದ್ರ ಜೈಲು ಪಾಲಾಗ್ತಾ ಇದ್ದಾರೆ. ಮಾಜಿ ಸಚಿವ ಜೈಲಿಗೆ ಹೋಗಿರೋದ್ರಿಂದ ಕಾಂಗ್ರೆಸ್ಗೆ ಇದು ಬಿಗ್ ಶಾಕ್ ಆಗಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದೆ ಕೋರ್ಟ್. 11 ದಿನ ಇಡಿ ಕಸ್ಟಡಿಯಲ್ಲಿದ್ರು, ವಿಚಾರಣೆಯನ್ನ ಎದುರಿಸಿದ್ರು. ಈಗ 14 ದಿನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಆಗಸ್ಟ್ 3ರವರೆಗೂ ಸಹ ನಾಗೇಂದ್ರಗೆ ನ್ಯಾಯಾಂಗ ಬಂಧನ. ಮಾಜಿ ಸಚಿವ ಜೈಲಿಗೆ ಹೋಗ್ತಾ ಇದ್ದಾರೆ. ಇದು ಎರಡನೇ ಬಾರಿಗೆ ನಾಗೇಂದ್ರ ಜೈಲಿಗೆ ಹೋಗ್ತಾ ಇರೋದು. ಈ ಹಿಂದೆ ಬೇಲೆಕೆರೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ರು ನಾಗೇಂದ್ರ. ಈಗ ಮತ್ತೆ ಜೈಲು ಪಾಲಾಗ್ತಾ ಇದ್ದಾರೆ. ವಾಲ್ಮೀಕಿ ಹಗರಣದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರಗೆ ನ್ಯಾಯಾಂಗ ಬಂಧನ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ಇವತ್ತು ಇಡಿ ಕಸ್ಟಡಿ ಅಂತ್ಯ ಆಯ್ತು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ನಾಗೇಂದ್ರ ಅವರನ್ನ. ಅಲ್ಲಿ ನ್ಯಾಯಾಧೀಶರು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಈಗ ನಾಗೇಂದ್ರ ಅವರನ್ನ ಒಪ್ಪಿಸಿದ್ದಾರೆ. ಸತತ 11 ದಿನಗಳ ಕಾಲ ಇಡಿ ವಿಚಾರಣೆಯನ್ನ ನಾಗೇಂದ್ರ ಎದುರಿಸಿದ್ದಾರೆ. ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಕಸ್ಟಡಿ ಅಂತ್ಯ ಆಗಿದ್ದು ನಾಗೇಂದ್ರಗೆ ನ್ಯಾಯಾಂಗ ಬಂಧನ ಆಗಿದೆ. ಇವತ್ತು ಸಹ ಕೋರ್ಟ್ನಲ್ಲಿ ವಾದ ವಿವಾದ ಆಗಿ ನಾಗೇಂದ್ರ ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಇರಿಸಲಾಗಿದೆ. ಆಗಸ್ಟ್ 3ರವರೆಗೂ ಸಹ ನಾಗೇಂದ್ರ ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ವಾಲ್ಮೀಕಿ ಹಗರಣದಲ್ಲಿ ಕೊನೆಗೂ ನಾಗೇಂದ್ರ ನ್ಯಾಯಾಂಗ ಬಂಧನ, ಜೈಲ್ ಸೇರ್ತಾ ಇದ್ದಾರೆ ನಾಗೇಂದ್ರ. ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇದ್ರು ಇಡಿ ಅಧಿಕಾರಿಗಳು, ಆದ್ರೆ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವಂತ ಮಾಹಿತಿ ಸಹ ಸಿಕ್ಕಿದೆ. ಇದರ ನಡುವೆ ಈಗ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ ನಾಗೇಂದ್ರ ಅವರನ್ನು. ಆಗಸ್ಟ್ 3ರವರೆಗೂ ಸಹ ನಾಗೇಂದ್ರ ನ್ಯಾಯಾಂಗ ಬಂಧನದಲ್ಲೇ ಇರಬೇಕು. 187 ಕೋಟಿ ಬಹುದೊಡ್ಡ ಹಗರಣ, ವಾಲ್ಮೀಕಿ ನಿಗಮದಲ್ಲಾದಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಗೇಂದ್ರ ಜೈಲು ಪಾಲಾಗಿದ್ದಾರೆ. ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ಇಡಿ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆ ನಡೆಸಿದ್ರು. 11 ದಿನಗಳ ವಿಚಾರಣೆಯನ್ನ ನಡೆಸಿದ್ರು ಇಡಿ ಅಧಿಕಾರಿಗಳು. 2 ಬಾರಿ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ನಾಗೇಂದ್ರ ಅವರನ್ನ. ಈಗ ನಾಗೇಂದ್ರ ಅವರು ಜೈಲ್ ಪಾಲಾಗ್ತಾ ಇದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕೋರ್ಟ್ನಿಂದ. ಕೋರ್ಟ್ನ ಆದೇಶದಂತೆ ಆಗಸ್ಟ್ 3ರವರೆಗೂ ನಾಗೇಂದ್ರಗೆ ನ್ಯಾಯಾಂಗ ಬಂಧನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಈಗ ನಾಗೇಂದ್ರ ಜೈಲು ಪಾಲು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಕೋರ್ಟ್ನಲ್ಲಿ ಇವತ್ತು ಏನೆಲ್ಲ ಆಯ್ತು? ಪ್ರಗತಿ, ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಸುಮಾರು 2 ಬಾರಿ ಅಂದ್ರೆ 11 ದಿನಗಳ ಕಾಲ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ ನಂತರ ವಿಚಾರಣೆ ಮುಕ್ತಾಯ ಆಗಿದೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತೇಳಿ ಅಧಿಕಾರಿಗಳು ಬಂದು ಕೋರ್ಟ್ ಮುಂದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವರ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿಯವರೆಗೆ ಏನ್ ತನಿಖೆ ನಡೆದಿದೆ ಮತ್ತೆ ಯಾಕೆ ನಾಗೇಂದ್ರ ಅವ್ರನ್ನ ಜೇಸಿಗೆ ನೀಡಬೇಕು ಅಂತ ಒಂದು ರಿಮಾಂಡ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದರ ಜೊತೆಗೆ ಸತ್ಯನಾರಾಯಣ ವರ್ಮಾ ಈ ಒಂದು ಪ್ರಕರಣದ ಅತ್ಯಂತ ಪ್ರಮುಖವಾದ ಆರೋಪಿ. ಆತ ಹೈದರಾಬಾದ್ ಮೂಲದವನು. 18 ನಕಲಿ ಖಾತೆಗಳನ್ನ ಓಪನ್ ಮಾಡಿ ಅದನ್ನ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿಗೆ ಹಾಕಿ ಅದನ್ನ ಕ್ಯಾಶ್ ಮಾಡಿಸಿಕೊಂಡಂತ ಮತ್ತೊಬ್ಬ ಪ್ರಮುಖ ಆರೋಪಿ ಅಂದ್ರೆ ಆತನ ಬಾಡಿ ವಾರೆಂಟ್ ಬೇಕು ಅಂತ ಒಂದು ಅರ್ಜಿಯನ್ನ ಹಾಕ್ತಾರೆ. ಅರ್ಜಿಯನ್ನು ಹಾಕುವ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅಂದ್ರೆ ಅವರ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು, ನಮ್ಗೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಅಗತ್ಯ ಇಲ್ಲ ಅಂತೇಳಿ ಇಡಿ ಒಂದು ರಿಮಾಂಡ್ ಅನ್ನು ಸಲ್ಲಿಸಿದ ತಕ್ಷಣ ನಾಗೇಂದ್ರ ಪರ ವಕೀಲರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಇಡಿ ಪ್ರಕರಣಗಳಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತದ್ದೇ ಅಪಹಾಸ್ಯದ ವಿಚಾರ, ಅವ್ರನ್ನ ಕಳಿಸಬಾರ್ದು. ಅದೇ ಅಂದ್ರೆ ಅವರನ್ನ ಬೇಲ್ ಮೇಲೆ ಬಿಡುಗಡೆ ಮಾಡಬೇಕು, ಸ್ವಲ್ಪ ಹೊತ್ತು ಸಮಯಾವಕಾಶವನ್ನು ಕೊಡಿ, ನಾವು ಆರ್ಗ್ಯೂ ಮಾಡ್ತೇವೆ ಅಂತ. ಆದ್ರೆ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜಡ್ಜ್ ಹೇಳಿದ ನಂತರ ನಾವು ನಾಳೆ ಅರ್ಜಿಯನ್ನು ಹಾಕ್ತೇನೆ, ಅರ್ಜಿ ಹಾಕಿ ನಾಳೆ ವಿಚಾರಣೆ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿದ್ರೆ ಆಯ್ತು, ಅರ್ಜಿಯನ್ನು ಹಾಕಿ ನಾಳೆ ನೀವು ಅಡ್ವಾನ್ಸ್ ಮಾಡಿಕೊಂಡು ನಾಳೆ ವಿಚಾರಣೆಯನ್ನು ನಡೆಸೋಣ ಅಂತೇಳಿ ಹೇಳ್ತಾರೆ. ಅಂದ್ರೆ ಅಲ್ಲಿಗೆ ನ್ಯಾಯಾಂಗ ಬಂಧನ ನೀಡುವಂತಹದ್ದು ಫಿಕ್ಸ್ ಆಗುತ್ತೆ. ಅದಾದ ನಂತರ
ಏನೋ ನಾಗೇಂದ್ರ ಪರ ವಕೀಲರಾದ ಶ್ಯಾಮ್ ಸುಂದರ್ ಅವರು ಅವರಿಗೆ ಅಟ್ಲೀಸ್ಟ್ ಜೈಲಿನಲ್ಲಿ ಒಂದು ಸರಿಯಾದಂಥ ವೈದ್ಯಕೀಯ ನೆರವನ್ನು ನೀಡಬೇಕು, ಆ ಬಗ್ಗೆ ಒಂದು ಆದೇಶವನ್ನು ಮಾಡಿ ಅಂತೇಳಿ. ಯಾಕೆಂದರೆ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ಅಂದರೆ ಆ ಹೃದಯ ಸಂಬಂಧಿ ಸಮಸ್ಯೆ ಇರುವಂಥದ್ದು, ಅವರಿಗೆ ಸ್ಟಂಟ್ ಹಾಕಿದ್ದಾರೆ ಅಂಥವರಿಗೆ ಜೈಲಿನ ಅಧಿಕಾರಿಗಳು ಯಾವುದೇ ಆ ಸೌಲಭ್ಯವನ್ನು ಕೇಳಿದರೂ ಕೂಡ ಅದಕ್ಕೆ ನ್ಯಾಯಾಲಯದಿಂದ ಆದೇಶ ತನ್ನಿ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಆದೇಶದಲ್ಲಿ ಸ್ಪಷ್ಟವಾಗಿ ಬರಿಬೇಕು ಅಂತೇಳಿ ಮನವಿಯನ್ನು ಮಾಡ್ತಾರೆ. ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ ಅಂತೇಳಿ ನ್ಯಾಯಾಧೀಶರು ಸೂಚನೆ ಕೊಡ್ತಾರೆ. ಆ ಮೂಲಕ ಆಗಸ್ಟ್ 3ರವರೆಗೆ ನಾಗೇಂದ್ರ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತಹದ್ದು. ಇದು ಎಲ್ಲ ಒಂದ್ ಕಡೆ ಈ ದೊಡ್ಡ ಮಟ್ಟದ ಹಗರಣದಲ್ಲಿ ನಾಗೇಂದ್ರ ಅವರ ಪಾಲು ಇದೆ ಅನ್ನುವಂಥದ್ದು ಮತ್ತೆ ಅವರ ಸಹಭಾಗಿತ್ವ ಇದೆ ಅನ್ನೋದನ್ನ ಇಲ್ಲಿಯವರೆಗೆ ಇಡಿ ಅಧಿಕಾರಿಗಳು ಅದನ್ನ ತನಿಖೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅವರು ಹಾಕಿರುವಂತಹ ರಿಮಾಂಡ್ ಅರ್ಜಿಗಳಲ್ಲಿ ಕೂಡ ನಾಗೇಂದ್ರ ಅವರ ಪಾಲು ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಹಾಗಾಗಿ ಈಗ ಏನೋ ಕೆಲವೇ ಕ್ಷಣಗಳಿಂದ ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಮಾಡಿದೆ. ಅವ್ರನ್ನ ನ್ಯಾಯಾಂಗ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಜೈಲಿಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ನಾಳೆ ಅವರ ಪರ ನಾಗೇಂದ್ರ ಪರ ವಕೀಲರಾದ ಶ್ಯಾಮ್ ಸುಂದರ್ ಅವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಇಡಿ ಉಲ್ಲೇಖವನ್ನ ಮಾಡುತ್ತೆ, ಯಾಕೆಂದ್ರೆ ಶ್ಯಾಮ್ ಸುಂದರ್ ನಾಗೇಂದ್ರ ಪರ ವಕೀಲರು ಹೇಳ್ತಾರೆ ಈ ಒಂದು ಇಡಿ ಪ್ರಕರಣಗಳಲ್ಲಿ ಅರೆಸ್ಟ್ ಮ್ಯಾಂಡೇಟ್ ಅಲ್ಲ, ನೀವು ವಿಚಾರಣೆ ಮಾಡಬೇಕಷ್ಟೇ, ಅವ್ರ ಮೇಲೆ ಬೇಲ್ ಮೇಲೆ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಾದವನ್ನು ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಇಡಿ ಸ್ಪಷ್ಟವಾಗಿದೆ, ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಸಹಭಾಗಿತ್ವ ಮತ್ತು ಅವ್ರಿಗೆ ಹೋಗಿರುವಂತಹ ಪಾಲು ದೊಡ್ಡದಿದೆ. ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಬೇಲನ್ನು ಕೊಡಬಾರದ ನಿಟ್ಟಿನಲ್ಲಿ ಏನು ವಾದವನ್ನು ಮಂಡಿಸಲಿಕ್ಕೆ ಒಂದು ತಯಾರಿಯನ್ನು ಮಾಡಿದ್ದಾರೆ. ನಾಳೆ ಕೋರ್ಟ್ನಲ್ಲಿ ನಡೆಯುವಂತಹ ಒಂದಷ್ಟು ವಾದ ಪ್ರತಿವಾದನೆ ಇದೆ, ಅದು ಸಾಕಷ್ಟು ಒಂದಷ್ಟು ಏನು ಕುತೂಹಲ ಮೂಡಿಸಿರುವಂತಹದ್ದು. ಪ್ರಗತಿ. ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.